ಈ ಭಾಗದಲ್ಲೆಲ್ಲ ಕೊಳಕಮಂಡಲಗಳೇ ಹೆಚ್ಚು. ಯಾಕಂದ್ರೆ ನೀವು ಅಡಕೆ ಇಡ್ಕೆಲ್ಲ ಬೇಯಿಸ್ತಿರಲ್ಲ, ಈ ಅಡಕೆ ಬೇಯಿಸೋರು ಏನು ಮಾಡ್ತಾರೆ, ವರ್ಷಾನ್ಗಟ್ಲೆ ಮೊಟ್ಟೆ ಸೌದೆ ಎಲ್ಲ ಇಟ್ಕೊಂಡ್ಬಿಡ್ತಾರಲ್ಲ, ಅಲ್ಲಿ ಇಲಿ ಯಜ್ಞಗಳು ಹೆಚ್ಚು ವಾಸ ಮಾಡ್ತವೆ. ಆ ಇಲಿ ಯಜ್ಞಗಳು ತಿನ್ನಕ್ಕೆ ಅಂತ ಇವು ಬರ್ತವೆ. ಅಲ್ಲ, ಅದಕ್ಕೆ ಕಿವಿ ಅನ್ನೋ ಅಂಗನೇ ಇರಲ್ಲ, ಸಂಗೀತ ಜ್ಞಾನ ಇರಲ್ಲ ಅವುಗಳಿಗೆ. ನಾವು ಮಾತಾಡೋದೇನು ಗೊತ್ತಾಗಲ್ಲ, ಅದಕ್ಕೆ ನಾವು ಓಡಾಡೋದೆಲ್ಲ ಹಾವು ಪ್ರೆಗ್ನೆಂಟ್ ಅಲ್ಲಲ್ಲ, ಹಾವು ಪ್ರೆಗ್ನೆಂಟ್ ಆಗೈತೆ. ಅದು ತೆಗಿಬೇಕಾಗುತ್ತೆ, ಹಂಗೆ ಮೇಲೆ ಮಲಗಿದ್ದಲ್ಲ ತೆಗಿಬೇಕಂತ ನೋಡಿದ್ದದು. ತೆಗಿಬೇಕಾದ್ರೆ ಅದೇ ಸಡನ್ ಆಗೇನು ಕಚ್ಚಲ್ಲ, ಅದಕ್ಕೆ ನೋವಾದ್ರೆ ಮಾತ್ರ ಕಚ್ಚಿಬಿಡ್ತವೆ ಅಷ್ಟೇ. ಇವೆಲ್ಲ ರಾತ್ರಿ ಓಡಾಡ್ತವೆ, ಹಗಲೊತ್ತು ಆಗಿದ್ದಾಗ ಸುಮ್ಮನೆ ಮಲಗಿರ್ತವೆ, ಹಗಲೊತ್ತೇನು ಓಡಾಡಲ್ಲ. ಆಮೇಲೆ ಇದು ಪೊರೆ ಕಳಿಸಾಯ್ತದು, ಇನ್ನು ಪೊರೆ ಕಳಿಸ್ಬೇಕಿದು. ಅದು ಜಗ್ಗಲ್ಲ, ಅದು ಅದು ಯಾವತ್ತೋ ಬಂದು ಸೇರ್ಕೊಂಡು ಮಲಗಾಯ್ತು ಅಷ್ಟೇ. ಅದು ಈ ಭಾಗದಲ್ಲೆಲ್ಲ ಕೊಳಕಮಂಡಲಗಳೇ ಹೆಚ್ಚು. ಯಾಕಂದ್ರೆ ನೀವು ಅಡಕೆ ಇಡ್ಕೆಲ್ಲ ಬೇಯಿಸ್ತಿರಲ್ಲ, ಈ ಅಡಕೆ ಬೇಯಿಸೋರು ಏನು ಮಾಡ್ತಾರೆ, ವರ್ಷಾನ್ಗಟ್ಲೆ ಮೊಟ್ಟೆ ಸೌದೆ ಎಲ್ಲ ಇಟ್ಕೊಂಡ್ಬಿಡ್ತಾರಲ್ಲ, ಅಲ್ಲಿ ಇಲಿ ಯಜ್ಞಗಳು ಹೆಚ್ಚು ವಾಸ ಮಾಡ್ತವೆ. ಆ ಇಲಿ ಯಜ್ಞಗಳು ತಿನ್ನಕ್ಕೆ ಅಂತ ಇವು ಬರ್ತವೆ. ಅಲ್ಲ, ಅದಕ್ಕೆ ಕಿವಿ ಅನ್ನೋ ಅಂಗನೇ ಇರಲ್ಲ, ಸಂಗೀತ ಜ್ಞಾನ ಇರಲ್ಲ ಅವುಗಳಿಗೆ. ನಾವು ಮಾತಾಡೋದೇನು ಗೊತ್ತಾಗಲ್ಲ, ಅದಕ್ಕೆ ನಾವು ಓಡಾಡೋದೆಲ್ಲ ಗೊತ್ತಾಗಿರ್ತದೆ, ನಾವು ಮಾತಾಡೋದೇನು ಗೊತ್ತಾಗಲ್ಲ. ಅಂದರೆ ನೀವು ಅಡಕೆ ಬೇಯಿಸೋರು ಒಂದು ಕೊಕ್ಕೆ ಮಡ್ಕೊಬೇಕು, ಕೊಕ್ಕೆ ಹೊಡ್ಕೊಂಡು ಕೈ ಹಾಕ್ಬಾರ್ದು ಹೆಚ್ಚಾಗಿ. ಹಾಗೆ ಅದು ಹಾವು ಪ್ರೆಗ್ನೆಂಟ್ ಅಲ್ಲಲ್ಲ, ಹಾವು ಪ್ರೆಗ್ನೆಂಟ್ ಆಗೈತೆ. ಅದು ಪ್ರೆಗ್ನೆಂಟ್ ಆಗೋದು ಮರಿ ಹಾಕೂ ಫಿಕ್ಸ್ ಆಗಿರುತ್ತೆ. ಅಣ್ಣ ಅದಕ್ಕೆ ಅದು ಪ್ರೆಗ್ನೆಂಟ್ ಆಗಿದ್ದಕ್ಕೆ ಜಗ್ಗಿಲ್ಲ ಅದು. ಹಾಂ, ಯಾವತ್ತೋ ಬಂದು ಸೇರ್ಕೊಂಡಿರ್ತದೆ. ನೀವು ಅಷ್ಟೇ ಕೆಲಸ ಮಾಡೋರು ಸ್ವಲ್ಪ ಹುಷಾರಾಗಿ ಮಾಡಿ ಅಷ್ಟೇ. ಯಾಕಂದ್ರೆ ಈ ಭಾಗನೇ ಆಯ್ಕೆ ಮಾಡ್ಕೊಳ್ಳೋಂಥದ್ದು, ಆಹಾರ ಸಿಗುತ್ತೆ, ಜಾಗನೂ ಸಿಗುತ್ತೆ. ವರ್ಷಾನ್ಗಟ್ಲೆ ಅದನ್ನ ಇದು ಮಾಡಲ್ಲ. ಇಲಿಗಳು ಜಾಸ್ತಿನೇ ಹೆಗಣಗಳನ್ನ ತಿನ್ನೋದು, ಇದು ದೊಡ್ಡ ದೊಡ್ಡ ಹೆಗಣಗಳನ್ನೆಲ್ಲ ತಿಂತಾರೆ. ಅದು ಈ ಹಾವುಗಳಿಗೆ ತಿಂದಾಗ ಮಲಗೋದೇ ಕೆಲಸ, ಅಜೀರ್ಣ ಆಗೋವರೆಗೂ. ಅಜೀರ್ಣ ಆಗೋದು 25ರಿಂದ 30 ದಿನ ಆಗ್ಬೋದು. ಹೇಳ್ತೀವಿ ಒಂದೇ ಸಲ ಸದ್ ಮಾಡ್ಬಿಡ ಊಟ ಐತೆ ಅನ್ಕೊಂಡು ನೋಡ್ರಿ. ಎತ್ತಾಗ ಇದೇ ಇಲ್ಲ ಅದು. ಅದು ಪ್ರೆಗ್ನೆಂಟ್ ಬೇರೆ ಆಗಿದೆ. ಇದು ಯಾವತ್ತೂ ಇಟ್ಟಿರ್ತೀರಾ, ಒಳ್ಳೆ ಜಾಗ ಅಂದ್ಬಿಟ್ಟು ಆಯ್ಕೆ ಮಾಡ್ಕೊಂಡಾಯ್ತಾ. ಇದಕ್ಕೆ ಒಳ್ಳೆ ಜಾಗ ಚೆನ್ನಾಗಿ ಇದಾಯ್ತಾರ ಅಂತ. ಹಾಂ, ಆ ಥರ ಕೊಕ್ಕೆ ಮಾಡ್ಕೊಂಡಂಗೆ ಎಳ್ಕೊಂಬೇಕು. ನೀವು ತೆಗೆದುಬಿಡಿ ಅದನ್ನ ಇನ್ನೊಂದ್ಸಲ ನೋಡೋಣ, ತೆಗೆದುಬಿಡಿ ಪೂರ್ತಿ, ಹೇಳೋಕ್ಕಾಗಲ್ಲ. ನೋಡೋಣ, ಒಂದು ಕೊಕ್ಕೆ ರೀತಿ ಮಾಡ್ಕೊಂಬಿಡಿ ನೀವು. ಯಾವುದಕ್ಕೂ ಯಾವ್ದು ಇದು ಇಲ್ಲ, ಅದು ಮಿಲನ ಕಾಲ ಅಂತ ಕರಿತೀವಿ. ಅದು ಇರ್ತವೆ ಈ ಟೈಮಲ್ಲಿ ಕೆಲವು ಹಾವುಗಳು. ಅಂದರೆ ಹಾವುಗಳು ಒಂದಕ್ಕೊಂದು ಗಲಾಟೆ ಮಾಡಬೇಕಾದ್ರೂ 3-4 ಇರ್ತವೆ. ಅದನ್ನು ಕದನಕ್ರಿಯೆ ಅಂತ ಕರಿತೀವಿ. ಹಾಂ, ಅಲ್ಲಿಂದ ಬಂದಿರೋದು. ಅಲ್ಲ, ಅಲ್ಲಿಂದನೂ ಬರ್ಬೋದು, ಈ ಕಡೆ ಎಲ್ಲ ಬೇಕಾದ ಜಾಗಗಳವಲ್ಲ, ಎಲ್ಲಿಂದಾದ್ರೂ ಬರ್ಬೋದು ಅದು. ಅಲ್ಲ, ಇವು ಆಲ್ಮೋಸ್ಟ್ ಸೌದೆಗುಡ್ಡೆನೇ ಆಯ್ಕೆ ಮಾಡೋದು ಯಾವಾಗಲೂ. ಸೌದೆಗುಡ್ಡೆ ದೊಡ್ಡದು ಹೆಗಣ ಬಿಲಗಳಿರ್ತವೆ, ದರಿಗಳು, ಅಲ್ಲೇ ವಾಸ ಇರೋದು. ರಾತ್ರಿ ಮಾತ್ರ ಓಡಾಡ್ತದೆ, ಹಗಲತ್ತು ಓಡಾಡಲ್ಲ. ಅಕಸ್ಮಾತ್ ಜಾಗದ ಏನಾರು ವ್ಯತ್ಯಾಸ ಆದಾಗ, ತುಂಬ ಬಿಸಿಲು ಏನಾರು ಆಗಿ ಭೂಮಿ ಕಾವಾದಾಗ ತಂಪಾಗಿರೋ ಜಾಗನ ಅರಸಿ ಬರ್ತವೆ ಅಷ್ಟೇ ಇವು. ನೀವು ಒಂದು ಸ್ವಲ್ಪ ಆದಷ್ಟು ಹುಷಾರಾಗಿ ಕೆಲಸ ಮಾಡಬೇಕು ಈ ಜಾಗದಲ್ಲಿ. ಯಾಕಂದರೆ ಇದೆಲ್ಲ ಒಂಥರ ಫಾರೆಸ್ಟ್ ಏರಿಯಾ ಥರನೇ ಆಯ್ತಾ. ಇದು ಬರ್ತಾ ಇರ್ತಾವೆ ಹೋಗ್ತಾ ಇರ್ತಾವೆ ಅವುಗಳೇನು. ನೋಡಿದ್ರಲ್ಲ ವೀಕ್ಷಕರೇ,
ಸಂರಕ್ಷಣೆ ಮಾಡಿದಂಥ ಕೊಳಕುಮಂಡಲ ಹವನ ಇದು ಕೂಡ್ಲೂರು ಗ್ರಾಮದ ಒಬ್ಬರ ಒಂದು ಅಡಿಕೆ ಬೇಯಿಸುವಂಥ ಒಂದು ಗೋಡನಲ್ಲಿತ್ತು. ಸಂರಕ್ಷಣೆ ಮಾಡಿ ಈಗ ಅದನ್ನು ಒಂದು ಸೂಕ್ತ ಅರಣ್ಯ ಪ್ರದೇಶಕ್ಕೆ ಬಿಡ್ತಾ ಇದ್ದೀನಿ. ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಶೇರ್ ಮಾಡಿ, ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಧನ್ಯವಾದಗಳು.